ನಡುರಾತ್ರಿಯ ಬೃಹನ್ ನಾಟಕ ಇದು ನಕಲಿ ವೋಟರ್ ಐಡಿ ಅಸ್ತ್ರವನ್ನ ಬಿಜೆಪಿಯತ್ತಲೇ ತಿರುಗಿಸಿದೆ ಕಾಂಗ್ರೆಸ್. ಬಿಜೆಪಿ ರಾಜ್ಯದಲ್ಲಿ ಸೋಲಿನ ಭಯದಿಂದ ಮಿಡ್ ನೈಟ್ ಡ್ರಾಮಾ ಆಡ್ತಾ ಇದೆ. ವೋಟರ್ ಐಡಿಗಳು ಪತ್ತೆಯಾದ ಅಪಾರ್ಟ್ಮೆಂಟ್ ಬಿಜೆಪಿ ನಾಯಕಿಗೆ ಸೇರಿದ್ದು ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾಹಿತಿಯನ್ನ ಮಾಧ್ಯಮದವರೊಂದಿಗೆ ಹಂಚಿಕೊಂಡ್ರು. ಬಿಜೆಪಿ ಮಾಜಿ ಕಾರ್ಪೊರೇಟರ್ ಮಂಜುಳಾ ನಂಜಮೂರಿಗೆ ಸೇರಿದಂತಹ ಅಪಾರ್ಟ್ಮೆಂಟ್ ಅದನ್ನ ಅವರು ಬಾಡಿಗೆಗೆ ಕೊಟ್ಟಿದ್ದು ತಮ್ಮದೇ ಮಗನಿಗೆ ಅನ್ನೋ ಮಾಹಿತಿಯನ್ನ ತೆರೆದಿಟ್ಟಿದ್ದಾರೆ. ಬಿಜೆಪಿಯ ಬಾಣ ಏನಿತ್ತು ಅದನ್ನ ಕಾಂಗ್ರೆಸ್ ತಿರುಗು ಬಾಣವಾಗಿ ಬಿಜೆಪಿಯ ವಿರುದ್ಧವೇ ಈಗ ಪ್ರಯೋಗಿಸಿದೆ. ಸೋತ ಮತ್ತು ಹತಾಶ ಭಾವದಿಂದ ಬಿಜೆಪಿ ಈ ಎಲ್ಲ ನಾಟಕವನ್ನ ಮಾಡ್ತಾ ಇದೆ. ಈ ನಾಟಕದ ನಟರು, ನಿರ್ದೇಶಕರು, ಸೂತ್ರಧಾರರು ಎಲ್ಲರೂ ಬಿಜೆಪಿಯವರೇ ಅನ್ನೋ ನೇರ ಆರೋಪವನ್ನ ಈಗ ಕಾಂಗ್ರೆಸ್ ಬಿಜೆಪಿಯ ಮೇಲೆ ಮಾಡ್ತಾ ಇದೆ. ಇದರ ಜೊತೆಗೆ ಚುನಾವಣಾ ಆಯೋಗ ಕೂಡ ಮಾಹಿತಿ ನೀಡಿತ್ತು ಅಪಾರ್ಟ್ಮೆಂಟ್ ಯಾರಿಗೆ ಸೇರಿದ್ದು ಅಂತ. ಮಂಜುಳಾ ನಂಜಮೂರಿ ಮಾಜಿ ಕಾರ್ಪೊರೇಟರ್, ಬಿಜೆಪಿಯ ಮಾಜಿ ಕಾರ್ಪೊರೇಟರ್ ಹಾಗೂ ಅವರ ಪುತ್ರ ಯಾರ ಹೆಸರಿನಲ್ಲಿ ಬಾಡಿಗೆಗೆ ಆ ಅಪಾರ್ಟ್ಮೆಂಟ್ ಅನ್ನ ಪಡೆಯಲಾಗಿದೆ. ರಾಕೇಶ್ 2015ರಲ್ಲಿ ಕಾರ್ಪೊರೇಷನ್ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಸ್ಪರ್ಧಿಸಿದ್ರು. ಈ ಮೂಲಕ ಬಿಜೆಪಿಯ ಬೃಹನ್ ನಾಟಕ ಈಗ ಬಯಲಾಗ್ತಾ ಇದೆ ಅಂತ ಕಾಂಗ್ರೆಸ್ ನೇರ ಆರೋಪವನ್ನ ಮಾಡಿದೆ. ಈ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್. ತೀವ್ರ ಸಂಚಲನ ಮೂಡಿಸಿತ್ತು ನಕಲಿ ವೋಟರ್ ಐಡಿಗಳ ಲಭ್ಯತೆ ಹಾಗೂ ಚುನಾವಣಾ ಆಯೋಗದ ನಡುರಾತ್ರಿಯ ಸುದ್ದಿಗೋಷ್ಠಿ. ಆದ್ರೆ ಬಿಜೆಪಿಯ ಸುದ್ದಿಗೋಷ್ಠಿಯ ನಂತರ ಕಾಂಗ್ರೆಸ್ ಸುದ್ದಿಗೋಷ್ಠಿ ಒಂದು ದೊಡ್ಡ ಹೈ ಡ್ರಾಮಾ ನಡುರಾತ್ರಿಯಲ್ಲಿ ನಡೀತಾ ಇರುವಂತದ್ದು. ಈಗ ಯಾವ ರೀತಿ ಇದು ಯೂಟರ್ನ್ ಪಡ್ಕೊಂಡಿದೆ? ಭಾವನಾ, ಈಗಾಗಲೇ AICC ಮಾಧ್ಯಮ ವಿಭಾಗದ ಮುಖ್ಯಸ್ಥರೆಲ್ಲರೂ ಕೂಡ ದಿಢೀರ್ ಸುದ್ದಿಗೋಷ್ಠಿಯನ್ನು ನಡೆಸೋದ್ರ ಮೂಲಕ ಏನು ನಕಲಿ ವೋಟರ್ ಐಡಿ ಲಭ್ಯವಾಗಿ ಸಿಕ್ಕಿರುವ ಪ್ರಕರಣ ಸಂಬಂಧಪಟ್ಟ ಹಾಗೆ ಬಿಜೆಪಿ ಮಾಡಿರುವಂಥ ಆರೋಪಗಳಿಗೆ ಪ್ರತ್ಯುತ್ತರ ನೀಡುವಂಥ ಪ್ರಯತ್ನ ಮಾಡಿದ್ರು. ಮುಖ್ಯವಾಗಿ ಅವರು ಹೇಳಿರ್ತಕ್ಕಂಥದ್ದು ಚುನಾವಣಾ ಸೋಲಿನ ಭಯದಿಂದಾಗಿ ಬಿಜೆಪಿ ಇವತ್ತು ಈ ರೀತಿಯ ಒಂದು ನಾಟಕಗಳನ್ನು, ಮಹಾನಾಟಕವನ್ನು, ಮಧ್ಯರಾತ್ರಿ ನಾಟಕವನ್ನು ಸೃಷ್ಟಿ ಮಾಡಿದೆ ಅಂತಕ್ಕಂಥ ಮಾತನ್ನು ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆರೋಪವನ್ನು ಮಾಡಿದ್ದಾರೆ. ಸೊ ಮುಖ್ಯವಾಗಿ ಇಡೀ ಅಂದರೆ ಷಡ್ಯಂತ್ರದ ಭಾಗ, ಬಿಜೆಪಿ ನಾಯಕರ ಷಡ್ಯಂತ್ರದ ಭಾಗವಾಗಿ ಇಂಥ ಒಂದು ಡ್ರಾಮಾ ನಡೀತಿರ್ತಕ್ಕಂಥದ್ದು. ಸೋಲಿನ ಕಾರಣಕ್ಕಾಗಿ ಜನರ ಏನೋ ಮನಸ್ಸಿನ ಭಾವನೆಗಳನ್ನು ಬೇರೆಡೆ ತಿರುಸುವಂಥ ಪ್ರಯತ್ನದ ಭಾಗವಾಗಿ ಈ ರೀತಿಯ ಒಂದು ನಾಟಕವನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಅಂತ ಹೇಳಿ ಕಾಂಗ್ರೆಸ್ನ ಮುಖಂಡರು ಆರೋಪವನ್ನು ಮಾಡಿದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ಎತ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಪ್ಲಾಟ್ ಯಾರಿಗೆ ಸೇರಿದ್ದು ಅಂತಕ್ಕಂಥದ್ದು. ಮಂಜುಳಾ ನಂಜಮೂರಿ ಅಂತಕ್ಕಂಥವ್ರು BBMPಯ ಕಾರ್ಪೊರೇಟರ್ ಆಗಿದ್ದರು, ಮಾಜಿ ಕಾರ್ಪೊರೇಟರ್ ಆಗಿದ್ದಾರೆ. ಮತ್ತು ಅವ್ರ ಮಗ ರಾಕೇಶ್ ಕೂಡ 2015 ನಡೆದಂಥ ಏನು BBMP ಚುನಾವಣೆಯಲ್ಲೂ ಕೂಡ ಅವರು ಬಿಜೆಪಿ ಅಭ್ಯರ್ಥಿ ಆಗಿದ್ದರು. ಸೊ ಅವರಿಗೆ ಸೇರಿರ್ತಕ್ಕಂಥ ಫ್ಲಾಟ್ ಇದು. ಅಂದರೆ ಮಂಜುಳಾ ನಂಜಮೂರಿ ಅವರಿಗೆ ಸೇರಿರ್ತಕ್ಕಂಥ ಫ್ಲಾಟನ್ನು ತಮ್ಮ ಮಗನಿಗೆ ಬಾಡಿಗೆ ಕೊಟ್ಟಿದ್ರು. ಸೊ ಅಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇದು. ಹಾಗಾದ್ರೆ ಈ ಫ್ಲಾಟ್ ಯಾರ್ದು ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಇವತ್ತು ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ ಪೊಲೀಸರು ಯಾರು ಕೂಡ ಅಪಾರ್ಟ್ಮೆಂಟ್ ದಾಳಿ ಮೊದಲು ಮಾಡಲಿಲ್ಲ, ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳು ಕೂಡ ಮಾಡಲಿಲ್ಲ, ಬದಲಾಗಿ ಬಿಜೆಪಿ ಕಾರ್ಯಕರ್ತರೇ ನೇರವಾಗಿ ಹೋಗಿ ದಾಳಿ ಮಾಡಿದ್ದಾರೆ. ಅಂದರೆ ಇದರ ಅರ್ಥ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಮತ್ತು ಈ ಬಿಲ್ಡಿಂಗು ಯಾವುದೇ ಕಾಂಗ್ರೆಸ್ ನಾಯಕರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ಯಾರೂ ಅಲ್ಲಿ ಕಾಂಗ್ರೆಸ್ ನಾಯಕರು ಬಾಡಿಗೆ ಕೂಡ ತೆಗೆದುಕೊಂಡಿರಲಿಲ್ಲ. ಸೊ ಇದು ಒಬ್ಬ ಬಿಜೆಪಿ ನಾಯಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪಾರ್ಟ್ಮೆಂಟಲ್ಲಿ ನಡೆದಿರ್ತಕ್ಕಂಥ, ಫ್ಲಾಟಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಸೊ ಇದರ ಹಿಂದೆ ಇರ್ತಕ್ಕಂಥ ಉದ್ದೇಶ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಕಾಂಗ್ರೆಸ್ ನಾಯಕರು ಕೇಳಿದ್ದಾರೆ. ಇನ್ನೊಂದು, ಸೊ ಈ ರೀತಿಯ ಒಂದು ಘಟನೆ ಆಗುವ ಹಿಂದೆ ಕಾಂಗ್ರೆಸ್ ಏನು ಬಿಜೆಪಿ ಎಲ್ಲ ನಾಯಕರು ಕಾಂಗ್ರೆಸ್ನ ವಿರುದ್ಧವಾಗಿ ಒಂದು ರೀತಿ ಷಡ್ಯಂತ್ರ ಮಾಡಿದ್ರು. ಷಡ್ಯಂತ್ರದ ಭಾಗವಾಗಿ ಒಂದು ಮಹಾನ್ ನಾಟಕವನ್ನು ಆಯೋಜನೆ ಮಾಡಿದ್ರು. ಆ ನಾಟಕದ ಸೂತ್ರಧಾರರು, ಪಾತ್ರಧಾರಿಗಳು, ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ ಎಲ್ಲರೂ ಕೂಡ ಬಿಜೆಪಿ ನಾಯಕರೇ ಆಗಿದ್ದಾರೆ. ಹೇಗಾದರೂ ಮಾಡಿ ಅಂದರೆ ಸೋಲಿನ ಭಯದಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಅನಾವಶ್ಯಕವಾಗಿ ಈ ಪ್ರಕರಣದಲ್ಲಿ ಸಿಲುಕಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ. ಇನ್ನಷ್ಟು ಮಾಹಿತಿಗಾಗಿ ನಾನು ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀನಿ. ಕ್ಷಣದ ತಿರುವು ಪಡೆದುಕೊಳ್ತಾ ಇದೆ ನಕಲಿ ವೋಟರ್ ಐಡಿ ಪ್ರಕರಣ. ಕೆಲವೇ ಕ್ಷಣಗಳಲ್ಲಿ ಮತ್ತೆ ಬಿಜೆಪಿ ಸುದ್ದಿಗೋಷ್ಠಿಯನ್ನ ಕರೆಯಲಿದೆ. 1:20ಕ್ಕೆ ಅನಂತ್ ಕುಮಾರ್ ಹಾಗೂ ಜಾವಡೇಕರ್ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕ್ಷಣದ ತಿರುವು ಪಡೆದುಕೊಳ್ತಾ ಇದೆ. ಕೇಂದ್ರ ಚುನಾವಣಾ ಆಯೋಗ ನಡುರಾತ್ರಿಯಲ್ಲಿ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ನಕಲಿ ವೋಟರ್ ಐಡಿಯ ಕುರಿತಾಗಿ ಮಾಹಿತಿ ನೀಡುತ್ತೆ. ಜೊತೆಗೆ ಯಾವುದೇ ಅಕ್ರಮ ಆಗದೇ ಇರೋ ಹಾಗೆ ನಾವು ಖಂಡಿತ ಈ ಚುನಾವಣೆಯನ್ನ ನೆರವೇರಿಸ್ತೀವಿ ಅನ್ನೋ ಭರವಸೆಯೊಂದಿಗೆ 24 ಗಂಟೆಗಳಲ್ಲಿ ತನಿಖೆ ನಡೆಯುತ್ತೆ ಅಂತ ಹೇಳ್ತಾರೆ. ಅದಾದ ನಂತರ ಕೇಂದ್ರ ಸಚಿವರು ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಚುನಾವಣೆ ಮುಂದೂಡಿಕೆ ಆಗಬೇಕು, ಇದೆಲ್ಲವೂ ಕಾಂಗ್ರೆಸ್ ಕುತಂತ್ರ ಅಂತ ಹೇಳ್ತಾರೆ. ಅದಕ್ಕೆ ಕೌಂಟರ್ ಆಗಿ ಕೆಲವೇ ನಿಮಿಷಗಳ ಮುಂಚೆ ಕಾಂಗ್ರೆಸ್ನಿಂದ ಒಂದು
ಒಂದು ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗತ್ತೆ. ಈ ಅಪಾರ್ಟ್ಮೆಂಟ್ ಯಾರದ್ದಾಗಿತ್ತು, ಈ ಅಪಾರ್ಟ್ಮೆಂಟ್ ಅನ್ನ ಬಾಡಿಗೆಗೆ ಯಾರು ಪಡೆದಿದ್ರು ಅವರು ಬಿಜೆಪಿಯವರು, ಜೊತೆಗೆ ಅಲ್ಲಿ ಹೋಗಿ ಯಾರು ದಾಳಿ ಮಾಡ್ತಾರೋ ಅವರು ಕೂಡ ಬಿಜೆಪಿ ಕಾರ್ಯಕರ್ತರು. ಈ ನಾಟಕದ ಒಟ್ಟಾರೆ ಪಾತ್ರಧಾರರು, ನಿರ್ದೇಶಕರು, ಸೂತ್ರಧಾರರು ಎಲ್ಲರೂ ಕೂಡ ಬಿಜೆಪಿಯವರೇ. ಸೋಲು ಮತ್ತು ಹತಾಶೆಯ ಭೀತಿಯಿಂದ ಈ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅನ್ನೋ ನೇರ ಆರೋಪವನ್ನ ಮಾಡ್ತಾರೆ. ಈಗ 1:20 ಸುಮಾರಿಗೆ ಮತ್ತೆ ಬಿಜೆಪಿ ಈಗ ಪತ್ರಿಕಾಗೋಷ್ಠಿಯನ್ನ ಕರೆದಿದೆ. ಅನಂತ್ ಕುಮಾರ್ ಮತ್ತು ಜಾವಡೇಕರ್ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡೋರಿದ್ದಾರೆ. ನಕಲಿ ವೋಟರ್ ಐಡಿ ಪ್ರಕರಣ ಇಡೀ ರಾಜ್ಯದಾದ್ಯಂತ ತೀವ್ರ ಸಂಚಲನ ಸೃಷ್ಟಿಸಿದೆ. ಈ ಹಿಂದೆ ಸುವರ್ಣ ನ್ಯೂಸ್ ಏಪ್ರಿಲ್ 20ನೇ ತಾರೀಕು ನಕಲಿ ವೋಟರ್ಗಳನ್ನ ಯಾವ ರೀತಿ ಹೊರ ರಾಜ್ಯದಿಂದ ತರಲಾಗ್ತಾ ಇದೆ, ಯಾವ ರೀತಿ ಈ ಚುನಾವಣೆಯ ಮೇಲೆ ಪ್ರಭಾವ ಬೀರಲಾಗ್ತಾ ಇದೆ ಅನ್ನೋದನ್ನ ಕೂಡ ಕವರ್ ಸ್ಟೋರಿ ತಂಡ ಈಗಾಗಲೇ ರಾಜ್ಯದ ಜನರ ಮುಂದೆ ಇಟ್ಟಿತ್ತು. ಈಗ ನಕಲಿ ವೋಟರ್ ಐಡಿ ಪ್ರಕರಣ ದೊಡ್ಡ ಮಟ್ಟಕ್ಕೆ ಸಂಚಲನ ಸೃಷ್ಟಿ ಮಾಡಿದೆ. ಈ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾರೆ ಆನಂದ. ಯಾವುದೇ ಬೃಹನ್ ನಾಟಕ ಅಥವಾ ಸಿನಿಮಾಗಿಂತ ಕಮ್ಮಿ ಇಲ್ಲ ಅನ್ಸುತ್ತೆ ಇವತ್ತು ನಡುರಾತ್ರಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ. 1:20ಕ್ಕೆ ಮತ್ತೆ ಬಿಜೆಪಿ ಈಗ ಸುದ್ದಿಗೋಷ್ಠಿನ ಕರೆದಿದೆ. ಎಸ್ ಭಾವನಾ, ಈಗ ತಾನೇ ಕಾಂಗ್ರೆಸ್ ನಾಯಕರು ಏನು ಬಿಜೆಪಿ ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ರು. ದಿಢೀರ್ ಪತ್ರಿಕಾಗೋಷ್ಠಿ ಮೂಲಕ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶಗಳನ್ನು ಮತ್ತು ವಾಗ್ದಾಳಿಯನ್ನು ಮಾಡಿದ ಬೆನ್ನಲ್ಲೇ ಈಗ 15 ನಿಮಿಷಗಳ ಬಳಿಕ, ಇನ್ನು ಕೆಲವೇ ಹೊತ್ತಿನಲ್ಲಿ 15 ನಿಮಿಷಗಳ ಬಳಿಕ ಬಿಜೆಪಿ ನಾಯಕರು ಮತ್ತೆ ಕಾಂಗ್ರೆಸ್ ನಾಯಕರುಗಳ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ 1:20ಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಅಮಿತ್ ಶಾ ಅವರ ಬೆಂಗಳೂರು ನಿವಾಸದ ಎದುರುಗಡೆ ಬಿಜೆಪಿ ನಾಯಕರು ಈ ಕಾಂಗ್ರೆಸ್ ನಾಯಕರ ಆರೋಪಗಳಿಗೆ ಪ್ರತ್ಯುತ್ತರವನ್ನು ಕೊಡಲಿದ್ದಾರೆ. ಸೊ ನಿಜವಾಗ್ಲೂ ಕೂಡ ಈಗಾಗಲೇ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಬೊಟ್ಟು ಮಾಡಿ, ಕಾಂಗ್ರೆಸ್ ಶಾಸಕರ ವಿರುದ್ಧ ಬೊಟ್ಟು ಮಾಡಿ ಆರೋಪವನ್ನು ಮಾಡಿದ ಬೆನ್ನಲ್ಲೇ ಸುಮಾರು 12:30 ಸುಮಾರಿಗೆ ಪತ್ರಿಕಾಗೋಷ್ಠಿ ನಡೆದಂಥ ಕಾಂಗ್ರೆಸ್ ನಾಯಕರು ಕೂಡ ಒಂದಿಷ್ಟು ಈ ಪ್ರಕರಣ ಸಂಬಂಧಪಟ್ಟಾಗ ಒಂದಷ್ಟು ಪ್ರಶ್ನೆ ಕೇಳುವ ಪ್ರಯತ್ನ ಮಾಡಿದ್ರು. ಮುಖ್ಯವಾಗಿ ಮಂಜುಳಾ ನಂಜನಮೂರಿ ಏನು ಬಿಲ್ಡಿಂಗ್ ಓನರ್ ಇದ್ದಾರೆ, ಆದರೆ ಆ ಫ್ಲಾಟ್ ಓನರ್ ಇದ್ದಾರೆ, ಅವ್ರಿಗೆ ಅವರು ಬಿಜೆಪಿ ಕಾರ್ಯಕರ್ತರು ಅಂತಕ್ಕಂಥ ಅವರು ಬಿಜೆಪಿ ಮುಖಂಡರ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮಗ ರಾಕೇಶ್ನಿಗೆ BBMP ಚುನಾವಣೆಯಲ್ಲಿ ಟಿಕೆಟ್ ಕೊಡಲಾಗಿತ್ತು. ಹಾಗಾದ್ರೆ ಇಡೀ ಒಂದು ನಾಟಕದ ಹಿಂದೆ ಇರತಕ್ಕಂಥ ಸುದ್ದಿಗಳು ಎಲ್ಲರೂ ಕೂಡ ಬಿಜೆಪಿ ನಾಯಕರು ಅಂತಕ್ಕಂಥ ಒಂದು ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡಿದ್ರು. ಹಾಗಾಗಿ ಕಾಂಗ್ರೆಸ್ ನಾಯಕರ ಆರೋಪವನ್ನು ಕೇಳಿಸ್ಕೊಂಡಿರ್ತಕ್ಕಂಥ ಬಿಜೆಪಿ ನಾಯಕರು ಈಗ ಕಾಂಗ್ರೆಸ್ ನಾಯಕರ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಕೂಡ ಮುಂದಾಗಿದ್ದಾರೆ. ಹಾಗಾಗಿ 1:20 ಸರಿಯಾಗಿ ಬಿಜೆಪಿ ಎಲ್ಲ ನಾಯಕರು ಕೂಡ ಪತ್ರಿಕಾಗೋಷ್ಠಿಯನ್ನು ನಡೆಸೋದ್ರ ಮೂಲಕ ಮತ್ತೆ ಕಾಂಗ್ರೆಸ್ ನಾಯಕರುಗಳ ಆರೋಪಗಳಿಗೆ ವಿವರಣೆ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಒಟ್ಟಲ್ಲಿ ಇದು ಒಂದು ರೀತಿ ಮಧ್ಯರಾತ್ರಿ ನಡೀತಿರತಕ್ಕಂಥ ನಾಟಕ. ಯಾಕೆಂತಂದ್ರೆ ಎರಡು ಪ್ರಮುಖ ರಾಜಕೀಯ ಪಕ್ಷಗಳು ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಆರೋಪ ಪ್ರತ್ಯಾರೋಪದ ತೊಡಗಿರ್ತಕ್ಕಂಥದ್ದು. ಪ್ರಭಾವಿ ನಾಯಕರೇ ಕಣಕ್ಕಿಳಿದು ಈ ರೀತಿ ರಿಯಾಕ್ಷನ್ಗಳನ್ನು ಮಾಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಇವತ್ತಷ್ಟೇ ಇದಕ್ಕೂ ಸೀಮಿತ ಆಗಲ್ಲ. ನಾಳೆಯೂ ಕೂಡ ಇದೇ ವಿಚಾರ ಸಂಬಂಧಪಟ್ಟಾಗ ಆರೋಪ ಪ್ರತ್ಯಾರೋಪಗಳು ಮುಂದುವರಿಯೋದು ನಿಶ್ಚಿತವಾಗಿ ಕಂಡು ಬರ್ತದೆ. ಒಂದು ಕಡೆ ಈ ಬೆಂಗಳೂರು ನಗರದಲ್ಲಿ ನಕಲಿ ವೋಟರ್ ಐಡಿಗಳು ಸೃಷ್ಟಿ ಆಗ್ತಾ ಇರತಕ್ಕಂಥದ್ದು, ಮತದಾರ ಪಟ್ಟಿಯಲ್ಲಿ ನಕಲಿ ವೋಟರ್ಗಳಿಂದ ಸೇರಿಸ್ತಾ ಇರತಕ್ಕಂಥ ಸಂಬಂಧಪಟ್ಟಾಗೆ ಏನು ಆರೋಪಗಳು ಕೇಳ ಬರ್ತಾ ಇತ್ತು, ಅದಕ್ಕೆ ಪೂರಕವಾಗಿವೆ ಅಂತ ಅನ್ನುವಂತೆ ಸುವರ್ಣ ನ್ಯೂಸ್ ಕೂಡ ಸಮಗ್ರವಾದ ಮಾಹಿತಿಯನ್ನು ಕೂಡ ರಾಜ್ಯ ಜನರ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿತ್ತು. ಕವರ್ ಸ್ಟೋರಿಯಲ್ಲಿ ಈ ಕುರಿತಾಗಿರುವಂಥ ಸಂಪೂರ್ಣ ವಿವರಗಳನ್ನು ಕೂಡ ಕೊಡಲಾಗಿತ್ತು. ಆದರೂ ಕೂಡ ಇದರ ಚುನಾವಣಾಧಿಕಾರಿಗಳು ಈ ಒಂದು ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ಮಾಡುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು. ಆರಂಭಿಕವಾಗಿ ಒಂದಷ್ಟು ಯಶಸ್ಸು ಸಿಕ್ಕಿತ್ತು. ಈಗ ಇವತ್ತು ಲಭ್ಯವಾಗಿರ್ತಕ್ಕಂಥ ನಕಲಿ ವೋಟರ್ 9,746 ನಕಲಿ ಕಾರ್ಡುಗಳು ದೊರೆತಿವೆ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಒಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇಷ್ಟು ದೊಡ್ಡ ಮಟ್ಟದ ವೋಟರ್ ಐಡಿಗಳು ನಕಲಿ ವೋಟರ್ ಐಡಿಗಳು ಸಿಗ್ತಾ ಇರ್ತಕ್ಕ ನಿಜವಾಗ್ಲೂ ಕೂಡ ಇಡೀ ಚುನಾವಣಾ ವ್ಯವಸ್ಥೆಯನ್ನು ಅಲ್ಲೋಲ ಕಲ್ಲೋಲ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಒಂದು ವಿಧಾನಸಭಾ ಕ್ಷೇತ್ರ ಸುಮಾರು 10,000ದಷ್ಟು ನಕಲಿ ವೋಟರ್ ಐಡಿಗಳು ಒಂದು ಕಾರ್ಡುಗಳು ಸಿಗುತ್ತೆ ಅಂತಂದ್ರೆ ಕೇವಲ ಒಂದು ಪ್ರಕರಣದಲ್ಲಿ ಲಭ್ಯವಾಗಿರ್ತಕ್ಕಂಥ ವೋಟರ್ ಐಡಿಗಳು ಇದು. ಸೊ ಇನ್ನೂ ಬೇರೆ ಬೇರೆ ಭಾಗದಲ್ಲಿ ಒಂದೊಮ್ಮೆನಾದರೂ ಕೂಡ ಸೂಕ್ತ ರೀತಿಯಿಂದ ತನಿಖೆ ಆದರೆ, ದಾಳಿಗಳಾದರೆ ನಿಶ್ಚಿತವಾಗಲೂ ಕೂಡ ಬೆಂಗಳೂರು ನಗರದಲ್ಲಿ ಏನು ನಕಲಿ ವೋಟರ್ಗಳು ಬಂದಿರತಕ್ಕಂಥದ್ದು, ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಮತ್ತು ಬಾಂಗ್ಲಾ ಸೇರಿದಾಗ ಬೇರೆ ಬೇರೆ ದೇಶಗಳಿಂದ ಬಂದಿರತಕ್ಕಂಥವರಿಗೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ವೋಟರ್ ಐಡಿ ಮಾಡಿಕೊಡ್ತಕ್ಕಂಥ ಏನು ಜಾಲ ಇದೆ, ಆ ಜಾಲ ಮಾಡಿರ್ತಕ್ಕಂಥ ದೊಡ್ಡ ಮಟ್ಟದ ಅಕ್ರಮ ಏನಿದೆ, ಅಕ್ರಮ ಬಯಲಾಗುತ್ತೆ. ಹಾಗಾಗಿ ಈಗ ಏನು ಬಿಜೆಪಿ ನಾಯಕರು ಈ ಪ್ರಕರಣ ಸಂಬಂಧಪಟ್ಟಾಗೆ ಕಾಂಗ್ರೆಸ್ ನಾಯಕರ ವಿರುದ್ಧ, ಕಾಂಗ್ರೆಸ್ ಶಾಸಕರ ವಿರುದ್ಧ ಏನು ಆರೋಪವನ್ನು ಮಾಡ್ತಾ ಇದ್ರು. ಆರ್ ನಗರದ ಶಾಸಕರಾಗಿರ್ತಕ್ಕಂಥ ಮುನಿರತ್ನ ವಿರುದ್ಧ ಬಿಜೆಪಿಯ ಕೇಂದ್ರ ಸಚಿವರಾಗಿರುವಂಥ ಅನಂತ್ ಕುಮಾರ್, ಪ್ರಕಾಶ್ ಜಾವಡೇಕರ್ ಇವರು ನೇರವಾಗಿ ಆರೋಪ ಮಾಡ್ತಾ ಇರತಕ್ಕಂಥದ್ದು ಮತ್ತು ಇಡೀ ಪ್ರಕರಣಕ್ಕೆ ಇವರೇ ಕಾರಣ ಅಂತಕ್ಕಂಥದ್ದು. ಈ ಹಿನ್ನೆಲೆ ಚುನಾವಣೆ ಮುಂದೂಡುವಂತೆ ಬಿಜೆಪಿ ಒತ್ತಾಯವನ್ನು ಮಾಡಿದೆ. ಆದರೆ ಅದರ ಬೆನ್ನಲ್ಲೇ ಬಿಜೆಪಿ ನಾಯಕರು ಮಾಡಿರ್ತಕ್ಕಂಥ ಒತ್ತಾಯಕ್ಕೆ ಪ್ರತಿಯಾಗಿ ಉತ್ತರ ನೀಡಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಕೂಡ ಈ ಪ್ರಕರಣಕ್ಕೂ ಮತ್ತು ಕಾಂಗ್ರೆಸ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಚುನಾವಣಾ ಆಯೋಗದ ಮೇಲೆ ಅತ್ಯಂತ ವಿಶ್ವಾಸ ಇರತಕ್ಕಂಥದ್ದು, ಕಾನೂನಿಗೆ ಗೌರವ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಬಿಜೆಪಿ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಹಾಗಾಗಿ ಇನ್ನೂ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಎತ್ತಿರುವ ಕಾರಣಕ್ಕಾಗಿ ಮುಖ್ಯವಾಗಿ ಮಂಜುಳಾ
ಏನೋ ಈಗಾಗಲೇ ಈ ಬಿಲ್ಡಿಂಗ್ ಒಂದು ಫ್ಲಾಟ್ ಓನರ್ ಇರತಕ್ಕಂಥ ಮಂಜುಳಾ ನಂಜನಮರಿ ಅವರು ಹಿಂದೆ ಕಾರ್ಪೊರೇಟರ್ ಆಗಿರ್ತಕ್ಕಂಥವ್ರು, ಬಿಜೆಪಿ ಕಾರ್ಪೊರೇಟರ್ ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತು ಅವ್ರ ಮಗರಿಗೂ ಕೂಡ 2015ರಲ್ಲಿ ಟಿಕೆಟನ್ನು ಬಿಜೆಪಿ ನಾಯಕರು ಕೊಟ್ಟಿದ್ರು. ಆದರೆ ಇವರಿಗೆ ಸೇರಿರ್ತಕ್ಕಂಥ ಒಂದು ಫ್ಲಾಟಲ್ಲಿ ಆಗಿರ್ತಕ್ಕಂಥ ಏನು ಪ್ರಕರಣ ಇದೆ, ಸೊ ಇದು ನಿಜ ಹಲವು ಅನುಮಾನಕ್ಕೆ ಕಾರಣವಾಗ್ತಕ್ಕಂಥ ವಿನಾಕಾರಣ ಕಾಂಗ್ರೆಸ್ ನಾಯಕರನ್ನ ಗುರಿಯಾಗಿಟ್ಕೊಂಡು ಈ ರೀತಿಯಾಗಿರುವಂಥ ಒಂದು ಆರೋಪಗಳನ್ನು ಮಾಡ್ತಾ ಇರೋದು ಸರಿಯಾದ ಕ್ರಮ ಅಲ್ಲ. ಚುನಾವಣಾ ಆಯೋಗ ಸೂಕ್ತವಾದ ತನಿಖೆಯನ್ನು ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಇವತ್ತು ಕಾಂಗ್ರೆಸ್ನ ನಾಯಕರು ಮಾಡಿದ್ದಾರೆ. ಖುದ್ದು ಎಐಸಿಸಿಯ ಏನು ಮಾಧ್ಯಮ ವಿಭಾಗದ ಮುಖ್ಯಸ್ಥರೆಲ್ಲರೂ ಕೂಡ ತಂಡೋಪತಂಡವಾಗಿ ದಿಢೀರ್ ಪತ್ರಿಕಾಗೋಷ್ಠಿಯನ್ನು ಮಾಡೋದ್ರ ಮೂಲಕ ಕಾಂಗ್ರೆಸ್ ಮೇಲೆ ಬಂದಿರತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟಾಗೆ ಸಮಜಾಯಿಸಿಕೊಡುವಂಥ ಪ್ರಯತ್ನ ಮಾಡೋದು. ಈ ಸಂದರ್ಭದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಆ ಪ್ರಶ್ನೆಗಳಿಗೆ ಇವತ್ತು ಬಿಜೆಪಿ ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಭಾವನಾ, ಇನ್ನು ಸರಿಯಾಗಿ 10 ನಿಮಿಷ ಬಾಕಿ ಇದೆ. ಆನಂದ್, ಬಿಜೆಪಿ ಮತ್ತೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ಏನ್ ಸ್ಪಷ್ಟನೆ ಕೊಡ್ತಾರೆ ಅನ್ನೋದು ಈಗ ಕುತೂಹಲ ಮೂಡಿಸ್ತಾ ಇರುವಂತಹ ವಿಷಯ. ಒಂದು ಕಡೆ ನೇರ ಆರೋಪವನ್ನ ಬಿಜೆಪಿ ಕಾಂಗ್ರೆಸ್ ಮೇಲೆ ಮಾಡಿತ್ತು, ಅದಕ್ಕೆ ತಿರುಗುಬಾಣವಾಗಿ ಕಾಂಗ್ರೆಸ್ ಈಗ ಹಲವಾರು ಮಾಹಿತಿಯನ್ನ, ಅದು ಆ ಫ್ಲಾಟ್ನ ಓನರ್ ಆಗಿರಬಹುದು, ಅದನ್ನ ಬಾಡಿಗೆಯನ್ನ ಪಡೆದಿರುವಂತಹ ವ್ಯಕ್ತಿಯ ವಿಷಯ ಆಗಿರಬಹುದು. ಆದ್ರೆ ಒಟ್ಟಾರೆ ಗೊಂದಲದಲ್ಲಿ ಇರೋನು ರಾಜ್ಯದ ಮತದಾರ. ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂತ, ರಾಜಕೀಯ ಮೇಲಾಟಗಳಲ್ಲಿ ಅಕ್ರಮಗಳೆಲ್ಲವೂ ಕೂಡ ಒಂದೊಂದಾಗಿ ಬಯಲಾಗ್ತಾ ಇರುವಂತದ್ದು. ಈಗ ಸದ್ಯದ ಸನ್ನಿವೇಶವನ್ನ ವಿವರಿಸೋದು. ಎಸ್ ಭಾವ, ನಿಜವಾಗಲೂ ಕೂಡ ಒಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು 10,000ದಷ್ಟು ನಕಲಿ ವೋಟರ್ ಐಡಿಗಳು ಲಭ್ಯವಾಗಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಈ ಆರೋಪಗಳು ಕೇಳಿ ಬರ್ತಾ ಇರತಕ್ಕಂಥದ್ದು. ಬಿಜೆಪಿ ಎಲ್ಲ ನಾಯಕರು ಕೂಡ ಕಾಂಗ್ರೆಸ್ನ ವಿರುದ್ಧ ಬೊಟ್ಟು ಮಾಡಿ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಮುನ್ರತ್ತವ್ರ ಕಡೆ ಇದಕ್ಕೆ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಆದರೆ ಅದಕ್ಕೆ ಸಮಜಾಯಿಸಿಕೊಡೋ ಪ್ರಯತ್ನವನ್ನು ಕೂಡ ಒಂದು ಕಡೆ ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗಾಗಿ ನಿಜವಾಗಲೂ ಕೂಡ ಎರಡು ಪ್ರಮುಖವಾಗಿರುವಂಥ ರಾಜಕೀಯ ಪಕ್ಷಗಳು ಪರಸ್ಪರ ಆರೋಪ ಪ್ರತ್ಯಾರೋಪದ ತೊಡಗಿರೋ ಬೆನ್ನಲ್ಲೇ ರಾಜ್ಯ ಚುನಾವಣಾ ಆಯೋಗ ಕೂಡ ಈ ಕುರಿತಾಗಿರೋ ತನಿಖೆಯನ್ನು ಇನ್ನೂ ಕೂಡ ಮುಂದುವರಿಸಲಿಕ್ಕೆ ನಿರ್ಧಾರವನ್ನು ಮಾಡಿದೆ. ಯಾಕೆಂತಂದ್ರೆ ಇದು ಮುಂದಿನ 24 ಗಂಟೆಯಲ್ಲಿ ಇನ್ನಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡಿದ ಬಳಿಕ ಒಂದು ನಿರ್ಧಾರಕ್ಕೆ ಬರುವುದಾಗಿ ಈಗಲೇ ಚುನಾವಣಾ ಆಯೋಗ ಹೇಳಿದೆ. ಚುನಾವಣೆಯನ್ನು ಮುಂದೂಡಿ ಅಂತಕ್ಕಂಥ ಬಿಜೆಪಿ ಯಾವುದೇ ಒಂದು ಒತ್ತಾಯಕ್ಕೂ ಕೂಡ ಯಾವುದೇ ರೀತಿ ಸಮಜಾಯಿಸಿಕೊಡುವ ಪ್ರಯತ್ನವನ್ನು ಕೂಡ ಚುನಾವಣಾ ಆಯೋಗ ಮಾಡಲಿಲ್ಲ. ಆದರೆ ತನಿಖೆ ಮಾಡೋದ್ರ ಮೂಲಕ ಸೂಕ್ತವಾದ ಕಾನೂನಂತೆ ಸೂಕ್ತವಾದ ಕ್ರಮಗಳಾಗತ್ತೆ, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗತ್ತೆ ಅಂತಕ್ಕಂಥ ಮಾತನ್ನ ಅತ್ಯಂತ ವಿಶ್ವಾಸಪೂರ್ವಕವಾಗಿ ರಾಜ್ಯ ಚುನಾವಣಾ ಆಯೋಗ ಹೇಳಿದೆ. ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನ ಚುನಾವಣಾ ಆಯೋಗ ಮಾಡ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಅಕ್ರಮವಾಗಿ ಸುಮಾರು ಸಾವಿರಾರು ಗಟ್ಟಲೆ ನಕಲಿ ವೋಟರ್ ಐಡಿಗಳು ಲಭ್ಯ ಆಗ್ತಾ ಇರ್ತದೆ. ನಿಜವಾಗಲೂ ಕೂಡ ಆಶ್ಚರ್ಯ ಮೂಡ್ತಕ್ಕಂಥದ್ದು. ರಾಜ್ಯದ ಮತದಾರರನ್ನು ಮತದಾನ ಮಾಡಲಿಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಕೆಲವೇ ಗಂಟೆ ಕಾಯ್ತಾ ಇರುವಂಥ ಸಂದರ್ಭದಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಎರಡು ಪ್ರಮುಖ ರಾಜಕೀಯ ಪಕ್ಷಗಳು ಆರೋಪ ಪ್ರತ್ಯಾರೋಪದಲ್ಲಿ ಈ ಪ್ರಕರಣ ಎತ್ತುಕೊಂಡು ಮಾಡ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ರೆ ನಿಜವಾಗಲೂ ಕೂಡ ಒಂದು ರೀತಿ ಮತದಾರ ಕನ್ಫ್ಯೂಸ್ ಆಗ್ತಕ್ಕಂಥದ್ದು. ಯಾಕೆಂತಂದ್ರೆ ಮತದಾನ ಮಾಡಬೇಕಾಗಿರ್ತಕ್ಕಂಥ ಮತದಾರರ ನಕಲಿ ವೋಟರ್ ಐಡಿಗಳು ಲಭ್ಯ ಆಗ್ತಿರ್ತಕ್ಕಂಥ ನಿಜವಾಗಲೂ ಕೂಡ ಆಶ್ಚರ್ಯ ಮೂಡಿಸ್ತಕ್ಕಂಥದ್ದು. ಅದು ಬೆಂಗಳೂರಿನಲ್ಲಿ ಸುಮಾರು 28 ವಿಧಾನಸಭಾ ಕ್ಷೇತ್ರ ಇರತಕ್ಕಂಥ IT ಹಬ್ ಅಂತಕ್ಕಂಥ ತಂತ್ರಜ್ಞಾನದಲ್ಲಿ ಅತ್ಯಂತ ವಿಶ್ವಕ್ಕೆ ದೊಡ್ಡ ಮಟ್ಟದ ನಗರವಾಗಿರುವಂಥ ಬೆಂಗಳೂರಿನಲ್ಲಿ ತಂತ್ರಜ್ಞಾನವನ್ನು ದುರ್ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ಈ ನಕಲಿ ವೋಟರ್ ಐಡಿಗಳನ್ನು ಸೃಷ್ಟಿ ಮಾಡ್ತಾರೆ. ನಿಜವಾಗಲೂ ಕೂಡ ಆಶ್ಚರ್ಯ ತರ್ತಕ್ಕಂಥದ್ದು. ಬೆಂಗಳೂರಿನ ಮತದಾರ ನಿಜವಾಗಲೂ ಕೂಡ ಈ ಪ್ರಕರಣದ ಬಗ್ಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಬೇಕಾಗಿದೆ. ಯಾಕೆಂತಂದ್ರೆ ಎರಡು ಪ್ರಮುಖ ಪಕ್ಷಗಳು ತಮ್ಮ ಒಂದು ಅಂತರದಲ್ಲಿ ಈ ಪ್ರಕರಣವನ್ನು ಗಮನಿಸ್ತಾ ಇದ್ದು, ಇವಾಗ ಬಿಜೆಪಿ ಕಾಂಗ್ರೆಸ್ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಬಿಜೆಪಿ ನಾಯಕರ ಮೇಲೆ ಆರೋಪ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ. ಇಡೀ ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಚುನಾವಣಾ ಆಯೋಗ ಒಂದು ಕಡೆ ಮಾಡ್ತಾ ಇದೆ. ಇನ್ನೂ ಕೂಡ ಯಾವುದೇ ರೀತಿಯ ಸ್ಪಷ್ಟನೆ ಸಿಕ್ಕಿಲ್ಲ. ಚುನಾವಣೆಯನ್ನು ಮುಂದೂಡಬೇಕೆ ಬೇಡವೆ ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ರೀತಿ ಚುನಾವಣಾ ಆಯೋಗ ಇನ್ನೂ ಕೂಡ ನಿರ್ಧಾರ ತೆಗೆದುಕೊಂಡಿಲ್ಲ. ಹಾಗಾಗಿ ನಿಜವಾಗಲೂ ಕೂಡ ಈ ಪ್ರಕರಣ ರಾಜ್ಯದ ಮತದಾರರಿಗೆ ಒಂದು ರೀತಿ ಗೊಂದಲ ಮೂಡಿಸ್ತಕ್ಕಂಥ ನಿಜವಾಗಲೂ ಕೂಡ ಆಶ್ಚರ್ಯ ಕಾರಣವಾಗ್ತಕ್ಕಂಥ ಬೆಳವಣಿಗೆ ಅಂತ ಹೇಳ್ಬೋದು. ಭಾವನಾ, ಇನ್ನು ಕೇವಲ 3 ದಿನ ಬಾಕಿ ಇದೆ ರಾಜ್ಯ ವಿಧಾನಸಭಾ ಚುನಾವಣೆಗೆ. ಆ ಸಂದರ್ಭದಲ್ಲಿ ನಕಲಿ ವೋಟರ್ ಐಡಿಗಳು ಅದು ಕೂಡ ಬೃಹತ್ ಪ್ರಮಾಣದಲ್ಲಿ ಒಂದು ಕ್ಷೇತ್ರದಲ್ಲಿ ಪತ್ತೆಯಾಗುತ್ತೆ ಅಂತ ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಮಾತನಾಡ್ತಾ ಹೇಳಿದ್ರು. ಇದು ಕೇವಲ ಒಂದು ಕ್ಷೇತ್ರದಲ್ಲಿ ಲಭ್ಯ ಆಗಿರೋದು, ಇನ್ನು ಹುಡುಕಿದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ವೋಟರ್ ಐಡಿ ಪತ್ತೆ ಆಗುತ್ತೋ ಅಂತ ಇದೇ ಒಂದು ಪ್ರಶ್ನೆ ಮತದಾರರನ್ನ ಕಾಡುತ್ತೆ. ನಾವು ಎಷ್ಟೇ ಒಂದು ಒಳ್ಳೆ ಸರ್ಕಾರ ಬರಬೇಕು ಅಂತ ವೋಟ್ ಮಾಡಿದ್ರು ಕೂಡ ಈ ರೀತಿ ನಕಲಿ ವೋಟರ್ಗಳ ಹಾವಳಿಯಿಂದ ಹೇಗೆ ರಾಜ್ಯವನ್ನ ಕಾಪಾಡೋದು, ಹೇಗೆ ಒಳ್ಳೆ ಮತದಾನ ಆಗೋದಕ್ಕೆ ಸಾಧ್ಯ ಅಂತ ರಾಜ್ಯ ಚುನಾವಣಾ ಆಯೋಗ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ಒಂದು ಕಡೆ ನಡೆಸುವಂಥ ಪ್ರಯತ್ನ ಮಾಡ್ತಾ ಇದ್ರೆ ಅಕ್ರಮಕ್ಕೆ ಯಾವುದೇ ರೀತಿಯ ಅವಕಾಶ ಆಗಬಾರ್ದು ಅಂತಕ್ಕಂಥ ನಿಟ್ಟಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ರಾಜ್ಯ ಚುನಾವಣಾ ಆಯೋಗ ಮಾಡ್ತಾ ಇರುತ್ತೆ. ಆದರೆ ಅದಕ್ಕೆ ಪರ್ಯಾಯವಾಗಿ ಇನ್ನಷ್ಟು ಏನು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ JDS ಸೇರಿದ ಪ್ರಮುಖ ರಾಜಕೀಯ ಪಕ್ಷಗಳು ಆರೋಪ ಪ್ರತ್ಯಾರೋಪಕ್ಕೆ ಮಾಡ್ತಾ ಇರತಕ್ಕಂಥ ಅನ್ನುವ ಹಾಗೆ ಕೆಲವೊಂದಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇರತಕ್ಕಂಥದ್ದು. ನಕಲಿ ವೋಟರ್ ಐಡಿಗಳನ್ನು ಸೃಷ್ಟಿ ಮಾಡಿ ಆ ಮೂಲಕ ಮತ ಹಾಕಿಸುವಂಥ ಪ್ರಯತ್ನಗಳನ್ನು ಯಾರು ಮಾಡ್ತಾ ಇದ್ರು ಅನ್ನೋ ಬಗ್ಗೆ ಚುನಾವಣಾ ಆಯೋಗ
ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ. ಒಂದಂತೂ ಸ್ಪಷ್ಟ, ಇಲ್ಲಿ ಮತದಾರನ ಅಂದರೆ ಮತದಾರರಿಗೆ ತಂದೆ ಆದಾಗಿರ್ತಕ್ಕಂಥ ವೋಟರ್ ಐಡಿಗಳು ನಕಲಿ ಆಗಿರ್ಬೋದೇನೋ ಅಂತಕ್ಕಂಥ ಅನುಮಾನ ಕೂಡ ಮೂಡ್ತದೆ. ಯಾಕೆಂದರೆ ಈತ ಚುನಾವಣಾ ಮತದಾನ ಮಾಡೋಕ್ಕೆ ಹೋಗೋ ಮುಂಚಿತವಾಗಿ ನಕಲಿ ಮತದಾನ ಮಾಡಿಬಿಟ್ಟಿದ್ದಾರಾ ಅಂತಕ್ಕಂಥ ಅನುಮಾನಗಳು ಕೂಡ ಮೂಡ್ತಾ ಇದೆ. ಒಂದಂತೂ ಸ್ಪಷ್ಟವಾಗಿರ್ತಕ್ಕಂಥದ್ದು, ರಾಜ್ಯದಲ್ಲಿರ್ತಕ್ಕಂಥ ಮತದಾರನಿಗೆ ಚುನಾವಣಾ ಆಯೋಗ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಅಭಯವನ್ನು ನೀಡಬೇಕಾಗಿದೆ. ಮತದಾನಗಳು ಹೆಚ್ಚಾಗಬೇಕು ಅಂತಕ್ಕಂಥದ್ದು ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿ ನೈಜ ಮತದಾರನಿಗೆ ತೊಂದರೆ ಆಗಬಾರ್ದು, ಆತ ಕರೆಕ್ಟಾಗಿ ಮತದಾನ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಾಗಿರುವಂಥ ಜವಾಬ್ದಾರಿ ಚುನಾವಣಾ ಆಯೋಗದ. ಹಾಗಾಗಿ ಚುನಾವಣಾ ಆಯೋಗ ಈ ಪ್ರಕರಣವನ್ನು ಕೇವಲ ಆಡಳಿತಾತ್ಮಕವಾಗಿ ಅಷ್ಟು ನೋಡದೆ ಕೇವಲ ಇದರ ಗಂಭೀರವಾಗಿ ಒಂದು ಪ್ರಕರಣ ತನಿಖೆ ಮಾಡಬೇಕಾಗಿದೆ. ತನಿಖೆ ಮಾಡಿ ಮತದಾರರಿಗೆ ಮುಕ್ತವಾಗಿ ಮತ್ತು ನ್ಯಾಯಸಮ್ಮತವಾಗಿ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಥ ಅವಕಾಶವನ್ನು ಸೃಷ್ಟಿ ಮಾಡಿಕೊಡುತ್ತಾ ಚುನಾವಣಾ ಆಯೋಗ ನೋಡಬೇಕಾಗಿದೆ. 24 ಗಂಟೆ ಒಳಗಡೆ ಮತದಾನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಒಂದು ಸ್ಪಷ್ಟವಾದ ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಆಯೋಗ ಹೇಳಿದೆ. ಅದನ್ನು ಕಾದು ನೋಡಬೇಕಾಗಿದೆ. ಭಾವನಾ. ಎಸ್, ಧನ್ಯವಾದ ಆನಂದ. ಇನ್ನು 5 ನಿಮಿಷದಲ್ಲಿ ಬಿಜೆಪಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಲಿದೆ. ಕಾಂಗ್ರೆಸ್ ಈಗ ನೇರವಾಗಿ ಬಿಜೆಪಿ ಯಾವ ಬಾಣವನ್ನ ಕೊಟ್ಟಿತ್ತು ಅದಕ್ಕೆ ತಿರುಗು ಬಾಣವಾಗಿ ಈಗ ಹಲವಾರು ಮಾಹಿತಿಯನ್ನು ಹೊರಹಾಕಿದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾಗಿ 5 ನಿಮಿಷದಲ್ಲಿ ಬಿಜೆಪಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ನಕಲಿ ವೋಟರ್ ಐಡಿ ದಂಧೆಯ ಕುರಿತಾಗಿ ಸುವರ್ಣ ನ್ಯೂಸ್ ಏಕೈಕ ಸುದ್ದಿವಾಹಿನಿ ಈ ಕುರಿತಾಗಿ ನಕಲಿ ವೋಟರ್ ಐಡಿ ದಂಧೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ವರದಿ ಮಾಡಿದ್ದು ಹಾಗೂ ಚುನಾವಣಾ ಆಯೋಗದ ಗಮನಕ್ಕೆ ತಂದಿದ್ದು ಕೂಡ ಏಪ್ರಿಲ್ 20ನೇ ತಾರೀಕು ವಿಸ್ತೃತ ವರದಿಯ ಮೂಲಕ ಯಲಹಂಕ, ಕೆಂಗೇರಿ, ಬಿಡದಿ, ಹೊಸಕೋಟೆ ಸೇರಿ ಬೆಂಗಳೂರಿನ ಹಲವೆಡೆ ಈ ಜಾಲ ಪತ್ತೆಯಾಗಿತ್ತು. ಈ ಕುರಿತಾಗಿ ವಿಸ್ತೃತ ವರದಿಯನ್ನ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಬಯಲು ಮಾಡಿದೆ. ಹಾಕ್ತಾರೆ ಒಟ್ಟು ಹಾಕ್ತಾರೆ. ನಮ್ಗೆ ಹೋಗಿ ನಾನು ಕರ್ಕೊಂಡು ಹೋಗಿ ನಜಗೌಡ ಕರ್ಕೊಂಡು ಹೋಗಿ ಎಲ್ಲ ಫೋಟೋ ಹಾಕ್ತೀವಿ ಸರ್. ಅವ್ರಿಗೆ ನನ್ನ ಆಧಾರ್ ಹಾಕಿದ್ವಿ ಅದು ರೆಡಿ ಮಾಡ್ತಾರೆ. ಯಾರು ನಜಗೌಡ ಕರ್ಕೊಂಡು ಹೋಗಿ ಅವ್ರ ಜೊತೆ ಕೆಲಸ ಮಾಡ್ತಾರೆ. ಅವ್ರಿಗೆ ಒಂದು ಮೇ ಫೋಟೋ ಹಾಕಿದ್ರೆ ಐದಿನ ಗಾಡಿ ಕೊಡಗರ್ತೀವಿ ಅದು ಬರ್ದಂಗೆ. ಹೌದಾ? ಯಾವಾಗ? ನನ್ನ ಎಲ್ಲ ಹೊಸೊಬ್ರು ಯಾರೋ ಹಳಬ್ರಲ್ಲ नहीं आपको आईडी कार्ड है ना? इलेक्शन मेरा ये नहीं है, मेरा ये कार्ड नहीं है ना, आइडेंटिटी कार्ड नहीं है। अभी हम लोग यूपी का है ना, इधर सुनवाई नहीं लोग। इधर आके कितना दिन हो गया? हमको 5 महीने हो गया। इधर कोई बना के देता है क्या आईडी कार्ड? बोले थे बनाने के लिए, इलेक्शन आ रहा तो उसके लिए मेरे पति आते तो उनसे पूछिए। नहीं आपको आईडी कार्ड है ना? इलेक्शन मेरा ये नहीं है, मेरा ये कार्ड नहीं है ना, आइडेंटिटी कार्ड नहीं है। अभी हम इधर किया था पहले वोट किया। इधर आप वोट किए हैं ना सरायपल्ली में? कितने लोग हैं आप लोग उधर सरायपल्ली में? आप लोग कितने हैं? बहुत है, बहुत लोग हैं। कम से कम 400-500 आदमी है हिंदी वाला, पूरा हिंदी वाला सबका वोट है, सबका भी है। ಯಾವ್ರಮ್ಮ? ಎಂದ ಉಂಗಲ್ದೆ ಕನ್ನಡ ಅದ ಎಲ್ಲ ತಮಿಳ್ಕಾರಂಗಿಲ್ಲ இங்கே கூட இருக்கிறதா? அல்ல உங்களுது ஐடி கார்டு ஊர்ல இருக்கு, இங்க இல்ல. ಅಲ್ಲ ತಮಿಳ್ನಾಡಲ್ಲಿ ಇದೆಯಾ? தமிழ்நாடுல இருக்கிறதா உங்களுது ஐடி கார்டு எல்லாம் இருக்குது, ஆதார் கார்டு ஐடி கார்டு எல்லாம் இருக்குது. ಅಲ್ಲ ಇದೆ ಇಲ್ಲ. இப்போ கொடுத்துருக்கீங்களா? கொடுத்துருக்கீங்களா அப்படிங்களா? எல்லாத்துக்கும் புதுசா நியூ இது லிஸ்ட் கொடுத்துருக்கீங்க. ಯಾವಾಗ ಕೊಟ್ರಿ ಲಿಸ್ಟ್? யார் இந்த ஆனந்த் இருக்காங்க அவங்க கிட்ட எழுதி கொடுத்துருக்கோம். யார் ஆனந்த்? யாரு மெம்பர்? அவங்க ಓಕೆ ಓಕೆ. ಮುನ್ಸ್ವಾಮಿ ಮಾಮ ಐಡಿ ಕಾರ್ಡ್ ಇಲ್ಲದವರು ಹಾಕ್ತಾರೆ ಒಟ್ಟು ಹಾಕ್ತಾರೆ. ನಮ್ಗೆ ಹೋಗಿ ನಾನು ಕರ್ಕೊಂಡು ಹೋಗಿ ನಜಗೌಡ ಕರ್ಕೊಂಡು ಹೋಗಿ ಎಲ್ಲ ಫೋಟೋ ಹಾಕ್ತೀವಿ ಸರ್. ಅವ್ರಿಗೆ ನನ್ನ ಆಧಾರ್ ಹಾಕಿದ್ವಿ ಅದು ರೆಡಿ ಮಾಡ್ತಾರೆ. ಯಾರು? ನಜಗೌಡ ಕರ್ಕೊಂಡು ಹೋಗಿ ಅವ್ರ ಜೊತೆ ಕೆಲಸ ಮಾಡ್ತಾರೆ. ಅವ್ರಿಗೆ ಒಂದು ಮೇ ಫೋಟೋ ಹಾಕಿದ್ರೆ ಐದಿನ ಗಾಡಿ ಕೊಡಗರ್ತೀವಿ ಅದು ಬರ್ದಂಗೆ. ಹೌದಾ? ಯಾವಾಗ? ನನ್ನ ಎಲ್ಲ ಹೊಸೊಬ್ರು ಯಾರೋ ಹಳಬ್ರಲ್ಲ नहीं आपको आईडी कार्ड है ना? इलेक्शन मेरा ये नहीं है, मेरा ये कार्ड नहीं है ना, आइडेंटिटी कार्ड नहीं है। अभी हम लोग यूपी का है ना, इधर सुनवाई नहीं लोग। इधर आके कितना दिन हो गया? हमको 5 महीने हो गया। इधर कोई बना के देता है क्या आईडी कार्ड? बोले थे बनाने के लिए, इलेक्शन आ रहा तो उसके लिए मेरे पति आते तो उनसे पूछिए। नहीं आपको आईडी कार्ड है ना? इलेक्शन मेरा ये नहीं है, मेरा ये कार्ड नहीं है ना,
यूपी का है ना, इधर सुनवाई नहीं लोग। इधर आके कितना दिन हो गया आपको? हमको 5 महीने हुआ। इधर कोई बना के देता है क्या आईडी कार्ड? बोले थे बनाने के लिए, इलेक्शन आ रहा तो उसके लिए मेरे पति आते तो उनसे पूछिए। 1 minute. So she is a Congress person, not BJP person. Second, the flat which has been given on lease, we are asking full inquiry because she and her son are at loggerheads. So he doesn't stay there 6 years. So it is not in his name. So all एक झूठ की कहानी तैयार करना, यही कांग्रेस का खेल है और इसी से साबित होता है कि उन्हीं का हाथ है। और उससे ज्यादा महत्वपूर्ण है जो इलेक्शन कमीशन ने प्रेस नोट दी है कि दैट देयर वेर 5 लैपटॉप्स एंड 1 प्रिंटर फाउंड इन द हाउस, देयर वेर 2 लार्ज, अरे रुको, देयर वेर लार्ज 2 स्टील ट्रंक्स विथ काउंटर फॉइल्स स्ट्रिप्स, और काउंटर फॉइल कहे के फॉर्म नंबर 6 के काउंटर फॉइल्स, एंड हाउ मच 1 lakh. Commission says these may be numbering around 1 lakh. So much counterfeit. It was a fake identity card issuance office run by people, and we are therefore demanding full inquiry. And why we are saying this? Because this is what Congress is at best. They have done, and they are now they want to just blame BJP without any substance. Thus, Manjula madam has nothing to do with BJP. She has worked for Muniratna. Everybody has seen, and our workers have recorded. We have video proof also of many things, which we are going to give to Central Election Commission tomorrow. Sir, Randeep has alleged that Rakesh, who has been rented the house, no, that is not contested from BJP ticket. No, but that is not rented. Rakesh, her son, which is at loggerheads with her, was contestant. He is not the landowner. That there are 3 ladies also were there. That flat is not given to any BJP person. So this is the falsehood. This is typical Congress. Did he contest on BJP ticket? No, Are Baba. See, it is very clear that Manjula is now working for Congress. So, whether Manjula was contested on BJP Are that was 11 years ago, 6 years ago, she left, resigned BJP, and now she is with Congress. So latest, this scam is latest, not 11-year-old. And therefore, this is a Congress, and Congress is how it does. हाँ, देखो एकदम संक्षेप में देखो, 1 मिनट. कांग्रेस है कि जो हार रही है, इसलिए वो नए चुनाव को रिग करने की कोशिश करती है, और इसका सबूत मिला इलेक्शन कमीशन को, और वहाँ 1 लाख से ज्यादा काउंटर फाइल्स और बाकी बहुत सारा मटेरियल मिला. ये बहुत ही गंभीर है, और एपिक कार्ड मिले नीटली रखे हुए. पूरा एक दफ्तर चल रहा था झूठे कार्ड बनवाने का, और इसका जब हमारे कार्यकर्ताओं ने भांडा फोड़ किया, और ये रेड हमारे कार्यकर्ताओं ने नहीं की है, रेड संजीव कुमार जो सीईओ है उन्होंने है. फॉलोइंग सम रिपोर्ट्स इन द मीडिया, Chief Electoral Officer Sanjeev Kumar paid a surprise visit, and he found out this much. So 1 minute, this is the official press note issued by Election Commission. So it is read by Election Commission. Election Commission has found so many things, and therefore they have instituted FIR. And now Congress का ये है कि कैसे भी करके झूठ बोलो, लेकिन जोर से बोलो, झूठ बोलो. तो इसी के तहत उसको हमारे गले में लटकाने की कोशिश की. 1 मिनट, जो भी है, मैं फिर बता रहा हूँ, इस रूम का उनके लड़के से कोई संबंध नहीं, और उनका
बीजेपी से कोई संबंध नहीं। सर राकेश स्टिल बीजेपी मेंबर सर बीजेपी मेंबर है राकेश स्टिल बीजेपी वहाँ पूछो ಮತ್ತೆ ಬಿಜೆಪಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಂಜುಳಾ 6 ವರ್ಷದ ಹಿಂದೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದಾರೆ. ಕಾಂಗ್ರೆಸ್ ಮಾಡಿರೋ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರ, ಸೋಲಿನ ಭೀತಿಯಲ್ಲಿ ಕಥೆ ಕಟ್ಟುತ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ಅಂತ ಪ್ರಕಾಶ್ ಜಾವಡೇಕರ್ ಹರಿಹಾಯ್ದಿದ್ದಾರೆ. ಜೊತೆಗೆ ನಮ್ಮ ಬಳಿ ಇರುವ ದಾಖಲೆಗಳು ಹಾಗೂ ವಿಡಿಯೋಗಳೇನಿದೆ ನಾಳೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ನಾವು ಅದನ್ನ ಸಲ್ಲಿಕೆ ಮಾಡಲಿದ್ದೇವೆ ಅಂತ ಕೂಡ ಅವರು ಹೇಳಿದ್ದಾರೆ. ನಡುರಾತ್ರಿಯಲ್ಲಿ ಬೃಹನ್ ನಾಟಕ, ಯಾವುದೇ ಸಿನಿಮಾಗಿಂತ ಇದು ಕಮ್ಮಿ ಇಲ್ಲ. ರಾಜಕೀಯ ಅಂದ್ರೆ ಏನು ಅನ್ನೋದು ಬಹುಶಃ ಸಾರ್ವಜನಿಕರು ಎಲ್ಲ ಮೇಲಾಟಗಳನ್ನ ನೋಡಿದ್ರೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಏಟಿಗೆ ಎದುರೇಟು, ಬಾಣಕ್ಕೆ ತಿರುಗು ಬಾಣ. ಕೇಂದ್ರ ಚುನಾವಣಾ ಆಯೋಗದ ರಾಜ್ಯದ ಅಧಿಕಾರಿ, ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಅವರ ಸುದ್ದಿಗೋಷ್ಠಿಯ ನಂತರ ಬಿಜೆಪಿ ಕಾಂಗ್ರೆಸ್ ನಡುವೆ ವಾಕ್ಸಮರ ಮುಂದುವರೆದಿದೆ. ಮೊದಲಿಗೆ ಕೇಂದ್ರ ಸಚಿವರಾದಂತಹ ಅನಂತಕುಮಾರ್ ಅವರು ಮಾತನಾಡ್ತಾ ತಕ್ಷಣವೇ ಚುನಾವಣೆಯನ್ನ ಮುಂದೂಡಬೇಕು, ರಾಜರಾಜೇಶ್ವರಿ ನಗರದ ಚುನಾವಣೆಯನ್ನ ಮುಂದೂಡಬೇಕು, ತಪ್ಪಿತಸ್ಥರು ಯಾರೋ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಅದಾದ ನಂತರ ಕಾಂಗ್ರೆಸ್ ಸುದ್ದಿಗೋಷ್ಠಿಯನ್ನ ನಡೆಸಿ ಮಂಜುಳಾ ಮತ್ತು ರಾಕೇಶ್ ಇಬ್ಬರೂ ಬಿಜೆಪಿಯವರೇ, ಈ ನಾಟಕದ ಸೂತ್ರಧಾರರೇ ಬಿಜೆಪಿಯವರು, ಸೋಲುವ ಮತ್ತು ಹತಾಶೆಯಿಂದಾಗಿ ಅವರು ಈ ರೀತಿ ನಾಟಕ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಬಿಜೆಪಿ ಸುದ್ದಿಗೋಷ್ಠಿಯನ್ನ ಕರೆದಿದೆ. ಇದೆಲ್ಲವೂ ಕೂಡ ಸೋಲಿನ ಭೀತಿಯಲ್ಲಿರುವ ಕಾಂಗ್ರೆಸ್ ಕಟ್ಟುತ್ತಾ ಇರುವಂತಹ ಕಥೆ. ಮಂಜುಳಾ ಬಿಜೆಪಿಯನ್ನ ತೊರೆದು 6 ವರ್ಷ ಕಳೆದು ಹೋಗಿದೆ. ಆಕೆಗೂ ಬಿಜೆಪಿಗೂ ಯಾವುದೇ ಸಂಬಂಧ ಇಲ್ಲ. ರಾಕೇಶ್ ಕೂಡ ಬಿಜೆಪಿಗೆ ಸಂಬಂಧಪಟ್ಟ ವ್ಯಕ್ತಿ ಅಲ್ಲ ಅನ್ನೋದನ್ನ ಹೇಳಿದ್ದಾರೆ. ಆರೋಪ ಪ್ರತ್ಯಾರೋಪ ಮುಂದುವರೆದಿದೆ. 24 ಗಂಟೆಯಲ್ಲಿ ವರದಿ ಬರುತ್ತೆ, ಕ್ರಮ ತೆಗೆದುಕೊಳ್ತೀವಿ ಅಂತ ಚುನಾವಣಾ ಆಯೋಗ ಹೇಳಿದೆ. ಚುನಾವಣಾ ಆಯೋಗದ ವರದಿಯ ನಂತರ ಎಲ್ಲವೂ ಸ್ಪಷ್ಟವಾಗುತ್ತೆ. ಬಿಜೆಪಿಗೂ ಯಾವುದೇ ಸಂಬಂಧ ಇಲ್ಲ, ಸುಳ್ಳು ಕಥೆ ಸೃಷ್ಟಿಸೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅಂತ ಪ್ರಕಾಶ್ ಜಾವಡೇಕರ್ ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ ಮಾಡ್ತಾ ಇರೋ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾದವು. ನಾಳೆ ವಿಡಿಯೋ ನಮ್ಮ ಕಾರ್ಯಕರ್ತರೇನು ವಿಡಿಯೋ ಮಾಡಿದ್ದಾರೆ, ದಾಖಲೆಗಳೇ ನಮ್ಮ ಬಳಿ ಇದೆ, ಅದು ಕೇಂದ್ರ ಚುನಾವಣಾ ಆಯೋಗಕ್ಕೆ ನಾವು ತಲುಪಿಸ್ತೀವಿ ಅಂತ ಪ್ರಕಾಶ್ ಜಾವಡೇಕರ್ ಈಗಷ್ಟೇ ಮಾತನಾಡಿದ್ದನ್ನ ನಾವು ನೋಡಿದ್ವಿ. ಈ ಕುರಿತಾಗಿ ಮತ್ತಷ್ಟು ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನಮ್ಮೊಂದಿಗೆ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಎಲ್ಲವೂ ಕಾಂಗ್ರೆಸ್ನ ನಾಟಕ ಅನ್ನೋದು ಬಿಜೆಪಿಯ ಮಾತಾಗಿತ್ತು, ಆದರೆ ರಾಕೇಶ್ನ ಕುರಿತಾಗಿ ಸ್ಪಷ್ಟ ಮಾಹಿತಿ ಯಾವುದೇ ಲಭ್ಯ ಆಗಿಲ್ಲ. ಒಟ್ಟಾರೆ ಪ್ರಕಾಶ್ ಜಾವಡೇಕರ್ ಅವರ ಮಾತಿನ ಸಾರಾಂಶ ತಿಳಿಸೋದಾದ್ರೆ ಭಾವನಾ, ಕಾಂಗ್ರೆಸ್ ಮಾಡಿರ್ತಕ್ಕಂಥ ಆರೋಪಗಳಿಗೆ ಬಿಜೆಪಿ ನಾಯಕರು ತಕ್ಷಣದ ಪ್ರತಿಕ್ರಿಯೆ ನೀಡಿದ್ದಾರೆ. ಅಂದ್ರೆ ಮಂಜುಳಾ ನಂಜಮ್ಮರಿಯನ್ನು ಅವ್ರ ವಿರುದ್ಧ ಆರೋಪ ಕೇಳಬಾಯಿತು. ಅವರು ಬಿಜೆಪಿ ನಾಯಕರಾಗಿದ್ರು, ಬಿಬಿಎಂಪಿ ಕಾರ್ಪೊರೇಟರ್ ಕೆಲಸ ಮಾಡಿದವರು. ಅವ್ರಿಗೆ ಸೇರಿರ್ತಕ್ಕಂಥ ಒಂದು ಅಪಾರ್ಟ್ ಫ್ಲಾಟ್ ಅಲ್ಲೇ ಈ ರೀತಿಯ ಒಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಇದು ಸಂಪೂರ್ಣ ಬಿಜೆಪಿ ಪ್ರಾಯೋಜಿತ ನಾಟಕ ಅಂತಕ್ಕಂಥ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡಿದ್ರು. ತಕ್ಷಣ ರೀತಿ ಪ್ರತಿಕ್ರಿಯೆ ನೀಡಿರುವಂತಹ ಪ್ರಕಾಶ್ ಜಾವಡೇಕರ್ ಅವರು ಮಂಜುಳಾ ನಂಜಮ್ಮರಿಗೂ ಮತ್ತು ಬಿಜೆಪಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಹಿಂದೆ ಬಿಜೆಪಿಯಲ್ಲಿ ಇದ್ರು, ಅವರು 6 ವರ್ಷಗಳಲ್ಲಿ ಹಿಂದೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಈಗ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. ಸೊ ಈ ಪ್ರಕರಣಕ್ಕೂ ಬಿಜೆಪಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಬಿಜೆಪಿ ಸಂಶಯ ವ್ಯಕ್ತಪಡಿಸಿರ್ತಕ್ಕಂಥದ್ದು ರಾಜ್ಯ ಚುನಾವಣಾ ಆಯೋಗ ನೀಡಿರ್ತಕ್ಕಂಥ ಪತ್ರಿಕಾ ಹೇಳಿಕೆ ಮೇಲೆ. ಯಾಕೆಂದ್ರೆ ಸಂಜೀವ್ ಕುಮಾರ್ ಅವರೇ ದಿಢೀರ್ ದಾಳಿ ಮಾಡಿ ಪ್ರಕರಣ ಬೆಳಕಿಗೆ ತಂದಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಯಾರು ಕೂಡ ದಾಳಿ ಮಾಡಿಲ್ಲ, ಬದಲಾಗಿ ಚುನಾವಣಾ ಆಯೋಗವೇ ಈ ಕುರಿತಾಗಿ ದಾಳಿ ಮಾಡಿ ಈ ಪ್ರಕರಣ ಬೆಳಕಿಗೆ ತಂದಿರತಕ್ಕಂಥದ್ದು. ಹಾಗಾಗಿ ಬಿಜೆಪಿ ಈಗ ಒಂದು ರಾಜ್ಯ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ ಪತ್ರಿಕಾ ಹೇಳಿಕೆ ಮೇಲೆ ಹಲವು ರೀತಿಯ ಅನುಮಾನಗಳನ್ನು, ಸಂಶಯಗಳನ್ನು ವ್ಯಕ್ತಪಡಿಸಿದೆ. ಹಾಗಾಗಿಯೇ ಈ ಬಗ್ಗೆ ತನಿಖೆ ಆಗಬೇಕು ಅಂತ ನಾವು ಒತ್ತಾಯ ಮಾಡಿದ್ದೇವೆ.
ಆದ್ರೆ ಈ ಪ್ರಕರಣದಲ್ಲಿ ಕೇಳಿ ಬರ್ತಾ ಇರುವಂತಹ ಮಂಜುಳಾ ನಂಜಮ್ಮರಿಗೂ ಮತ್ತು ಬಿಜೆಪಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ತಕ್ಷಣದ ಪ್ರತಿಕ್ರಿಯೆ ನೀಡಿ ಅವರಿಗೆ ತೆರಳಿದ್ದಾರೆ. ಒಟ್ಟಲ್ಲಿ ಈಗ ಬಿಜೆಪಿ ಮಾಧ್ಯಮಗಳ ಯಾವುದೇ ರೀತಿಯ ಇನ್ನಿತರ ಪ್ರಶ್ನೆಗಳಿಗೆ ಉತ್ತರ ನೀಡುವಂತ ಪ್ರಯತ್ನವನ್ನ ಬಿಜೆಪಿ ನಾಯಕರಾದ ಪ್ರಕಾಶ್ ಜಾವಡೇಕರ್ ಅವರು ಅದಕ್ಕೆ ಅವಕಾಶನೂ ಕೊಡ್ಲಿಲ್ಲ. ಹೀಗಾಗಿ ಒಂದಂತೂ ಸ್ಪಷ್ಟವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು, ಬಿಜೆಪಿ ಏನು ಆರಂಭದಲ್ಲಿ ಮಾಡಿರ್ತಕ್ಕಂಥ ಆರೋಪಗಳಿಗೆ ಕಾಂಗ್ರೆಸ್ ಅಷ್ಟೇ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡದಂತ ಬೆನ್ನಲ್ಲೇ ಈಗ ಪ್ರಕಾಶ್ ಜಾವಡೇಕರ್ ಅದಕ್ಕೆ ಸಂದೇಶ ಕೊಡುವಂತ ಪ್ರಯತ್ನವನ್ನು ಅಷ್ಟೇ ಮಾಡಿದ್ದಾರೆ ಹೊರತು ಮತ್ತು ಈ ಕುರಿತಾಗಿ ತನಿಖೆ ಆಗಬೇಕು ಅನ್ನತಕ್ಕಂಥ ಇಂದಿನ ನಮ್ಮ ವಾದವನ್ನು ಇನ್ನೂ ಕೂಡ ಮುಂದುವರಿಸಿದ್ದಾರೆ. ಭಾವನಾ. ಎಸ್ ಆನಂದ್, ನಾಳೆ ಕೂಡ ಈ ಹೈಡ್ರಾಮಾ ಮುಂದುವರಿಯುವ ಎಲ್ಲಾ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ. ಪ್ರಕಾಶ್ ಜಾವಡೇಕರ್ ಹೇಳಿದ್ರು ವಿಡಿಯೋಗಳನ್ನ ನಾವು ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಬ್ಮಿಟ್ ಮಾಡ್ತೀವಿ ಅಂತ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಸ್ಪಷ್ಟವಾದಂತಹ ನಿಷ್ಪಕ್ಷಪಾತ ತನಿಖೆ ನಡೆಸುತ್ತೆ ಅನ್ನುವ ನಂಬಿಕೆ ನಮಗೆ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ನಾಳೆ ಮತ್ತೊಂದು ದೊಡ್ಡ ಹೈಡ್ರಾಮಾ ನಿರೀಕ್ಷೆ ಮಾಡಬಹುದಾ? ನಿಶ್ಚಿತವಾಗ್ಲೂ, ಯಾಕಂದ್ರೆ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಎರಡೂ ರಾಜಕೀಯ ಪಕ್ಷಗಳು ಅಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಈ ಪ್ರಕರಣ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿರುವ ಕಾರಣಕ್ಕಾಗಿ ಒಂದು ಕಡೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಕಾಂಗ್ರೆಸ್ ಅನ್ನು ಗುರಿಯಾಗಿಟ್ಟುಕೊಂಡು ವಾಗ್ದಾಳಿಯನ್ನು ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಸೊ ಸಹಜವಾಗಿ ಬಿಜೆಪಿ ನಾಯಕರು ಕೂಡ ಅದಕ್ಕೆ ಸಂದೇಶ ಕೊಡುವಂತ ಕಾಂಗ್ರೆಸ್ ನಾಯಕರು ಸಂದೇಶ ಕೊಡೋ ಪ್ರಯತ್ನ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ ನಾಯಕರು ಕೂಡ ಎತ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಕೂಡ ಈಗ ಬಿಜೆಪಿ ನಾಯಕರು ಉತ್ತರ ಹುಡುಕುವಂತ ಪ್ರಯತ್ನ ಮತ್ತು ಉತ್ತರ ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಎರಡೂ ರಾಜಕೀಯ ಪಕ್ಷಗಳು ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ತಮ್ಮದೇ ಆಗಿರ್ತಕ್ಕಂಥ ವಾದವನ್ನು ಮುಂದುವರಿಸಿರುವಂತ ಹಿನ್ನೆಲೆಯಲ್ಲಿ ನಿಜವಾಗ್ಲೂ ಕೂಡ ಈ ಪ್ರಕರಣ ಇವತ್ತಷ್ಟಕ್ಕೆ ಸೀಮಿತ ಆಗೋದಿಲ್ಲ. ನಾಳೆ ಹೇಳಿದಾಗೆ ನಾಳೆ 24 ಗಂಟೆ ಒಳಗಡೆ ಈ ಪ್ರಕರಣ ಸಂಬಂಧಪಟ್ಟಾಗೆ ಸಮರ್ಪಕವಾದ ಒಂದು ಮಾಹಿತಿಯನ್ನು ನೀಡ್ತೇವೆ ಅಂತ ಹೇಳಿ ಮತ್ತು ಆ ಪ್ರಕರಣ ಸಂಬಂಧಪಟ್ಟಾಗೆ ಇನ್ನಷ್ಟು ಮಾಹಿತಿಗಳನ್ನ ನಾವು ಪಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಈಗಾಗಲೇ ಏನು ಈ ಕಾಂಗ್ರೆಸ್ ಈಗಾಗಲೇ ಚುನಾವಣಾ ಆಯೋಗ ಹೇಳಿರುವಂತ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಈ ಎರಡೂ ಪಕ್ಷದ ನಾಯಕರು ಈ ಪ್ರಕರಣದ ಗಂಭೀರವಾಗಿ ತೆಗೆದುಕೊಂಡು ಅದನ್ನ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವ ಸಾಧ್ಯತೆ ಹೆಚ್ಚಾಗಿದೆ. ಭಾವನಾ. ಎಸ್, ಧನ್ಯವಾದ ಆನಂದ ನಿಮ್ಮೆಲ್ಲ ಮಾಹಿತಿಗೆ. ನಾಳೆ ಬೆಳಗ್ಗೆಯಿಂದ ಕೂಡ ಒಂದು ಬೃಹನ್ ನಾಟಕ ಆರಂಭ ಆಗತ್ತೆ. ಒಂದು ಹೈಡ್ರಾಮಾ ನಾವು ನೋಡಬಹುದಾಗಿದೆ. ಕಾಂಗ್ರೆಸ್ ಬಿಜೆಪಿ ಮೇಲೆ, ಬಿಜೆಪಿ ಕಾಂಗ್ರೆಸ್ ಮೇಲೆ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿವೆ. ಆದರೆ ಇಡೀ ರಾಜ್ಯ ಬೆಚ್ಚಿ ಬಿದ್ದಿರುವಂತಹದ್ದು ಸಾವಿರಾರು ಗಟ್ಟಲೆ ನಕಲಿ ವೋಟರ್ ಐಡಿಗಳ ಬಂಡಲ್ಸ್ ಸಿಕ್ಕಿದೆ. ಚುನಾವಣಾ ಆಯೋಗ ಹೇಳಿದೆ ಇದು ನಕಲಿ ಅಲ್ಲ, ಅಸಲಿ. ಆದ್ರೆ ಯಾಕಿವೆ ಇಲ್ಲಿ ಅನ್ನೋದ್ರ ಬಗ್ಗೆ ನಾವು ತನಿಖೆಯನ್ನ ನಡೆಸ್ತೀವಿ. ಬೇರೆ ಬೇರೆ ಬಡಾವಣೆಗಳಿಗೆ, ಸ್ಲಂಗಳಿಗೆ ಸೇರಿದಂತಹ ಐಡಿ ಕಾರ್ಡ್ಗಳು ಅಲ್ಲಿ ಪತ್ತೆಯಾಗಿವೆ. ಅವುಗಳ ಮೇಲೆ ಹೆಸರು ಮತ್ತು ನಂಬರ್ಗಳನ್ನ ಕೂಡ ನಮೂದಿಸಲಾಗಿದೆ. ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ 24 ಗಂಟೆಯಲ್ಲಿ ತನಿಖೆ ನಡೆಸಿ ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಅನ್ನುವ ಭರವಸೆಯನ್ನ ಹಾಗೂ ಯಾವುದೇ ಅಕ್ರಮ ಇಲ್ಲದೆ ಈ ಬಾರಿಯ ಚುನಾವಣೆಯನ್ನ ನಡೆಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮದು ಅನ್ನುವ ಭರವಸೆಯನ್ನ ಕೂಡ ಚುನಾವಣಾ ಆಯೋಗ ನೀಡಿದೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ ಮತ್ತು ಬಿಜೆಪಿ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿವೆ. ನಡುರಾತ್ರಿಯ ಹೈ ಡ್ರಾಮಾ ರಾಜಕೀಯ ಬೃಹನ್ ನಾಟಕಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ.